ನನ್ನವಳು ಚಂದನ. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಾನು ಶೆರಟನ್ ಗ್ರ್ಯಾಂಡ್ ಹೋಟೆಲ್ಗೆ ಹೋಗ್ತಿದ್ದೀನಿ. ವೈಟ್ ಫೀಲ್ಡಲ್ಲಿರೋದದು. ಮೀಟಿಂಗ್ ಇದೆ 3 days, ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ. ಇವಾಗ ಹೊರಡಬೇಕಷ್ಟೇ. ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈ ಟ್ರಾಲಿನ ನಾನು ಮಿಂತ್ರಾದಲ್ಲಿ ತೊಗೊಂಡಿದ್ದು. ನ್ಯಾಚುರಲ್ ಮೈಲ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ಕಲರ್ ಕೂಡ ನಾನು ಮೀಡಿಯಮ್ ಸೈಜ್ ಆರ್ಡ್ರ್ ಮಾಡಿದ್ದು. ನೋಡಿ ಎಷ್ಟು ಡೀಸೆಂಟ್ ಆಗಿದೆ. ಇಲ್ಲಿ ನೋಡಿದ್ರೂ ಇಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಯೂಶುವಲ್ ಆಗಿ ನಾನು ಜಾಸ್ತಿ ಲಗೇಜ್ ತೊಗೊಂಡೋಗ್ತೀನಿ, ಬಟ್ ಬ್ಯಾಂಗ್ಳೂರಲ್ಲೇ ಆಗಿರೋದ್ರಿಂದ ಆದಷ್ಟು ಕಮ್ಮಿ ತೊಗೊಂಡೋಗ್ತಿದ್ದೀನಿ ಈ ಸಲ. ಸ್ಲಿಪ್ಪರ್ಸ್, ಹೇರ್ ಸ್ಟೈಲಿಂಗ್ ಟೂಲ್, ಮತ್ತು ನನ್ನ ಕೆಲವೊಂದು ಆಕ್ಸೆಸರೀಸ್ ಮತ್ತು ಮೇಕಪ್ ಪ್ರಾಡಕ್ಟ್ಸ್, ಜೊತೆಗೆ ವಿಂಟರ್ ಸೀಸನ್ ಜಾಕೆಟು ಮತ್ತು ಫಾರ್ಮಲ್ಸ್ ಮತ್ತು ಡೈಲಿ ವೇರ್ಸು ಮತ್ತು ವಾಪಸ್ ಬರಬೇಕಿದೆ. ಸೊ ಎಲ್ಲನೂ ತೊಗೊಂಡಿದ್ದೀನಿ. ಕ್ಲೀನಾಗಿ ಪ್ಯಾಕ್ ಮಾಡಿ ಆಗಿದೆ ಆಲ್ರೆಡಿ. ಎಲ್ಲ ಏನೆಲ್ಲ ವೇರ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ ಪ್ಯಾಕಿಂಗ್ ಆಗಿದ್ದು. ಸಿಂಪಲ್ಲಾಗಿ ಪ್ಯಾಕ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನಾನು ವರ್ಕ್ ಬ್ಯಾಗ್ ತೊಗೊಂಡು ಅಲ್ಲೆಲ್ಲ ಮೀಟಿಂಗ್ ಇದ್ದಾಗ ಎಲ್ಲನೂ ಕೈಯಲ್ಲೇ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಇವಂದೋ ನಾವು ಹೋಟೆಲಲ್ಲಿದ್ದರು ಕೂಡ. ಸೊ ಹಾಗಾಗಿ ನಾನು ಸ್ಪೆಕ್ಸ್ ಬಾಕ್ಸ್ ತೊಗೊಂಡಿದ್ದೀನಿ. 1 ಸ್ಪೆಕ್ಸ್ ಇವಾಗ ವೇರ್ ಮಾಡಿದ್ದೀನಿ. ಜೊತೆಗೆ ಇನ್ನೊಂದರಲ್ಲಿ ಇದು ಆ್ಯಕ್ಚುಲಿ ನೀವು ಇದನ್ನು ನೋಡಿರಲಿಲ್ಲ. ಈ ಸ್ಪೆಕ್ಸ್ ಚೆನ್ನಾಗಿದೆ. 2 ಸ್ಪೆಕ್ಸ್ ನಾನು ವೇರ್ ಮಾಡ್ತೀನಿ. ಲೈಕ್ ವರ್ಕಿಗೆ ಅಂತ 2 ಸ್ಪೆಕ್ಸ್ ಇಟ್ಕೊಂಡಿದ್ದೀನಿ. ಇನ್ನು ನಾರ್ಮಲಾಗಿ ಡೈಲಿ ವೇರ್ಸ್ ಅಂತ ಯೂಶ್ವಲಾಗಿ ಹಳೇದು ಯೂಸ್ ಮಾಡ್ತಿದ್ದೆ, ಅದನ್ನು ಯೂಸ್ ಮಾಡ್ತೀನಿ. ವರ್ಕಿಗೆಲ್ಲ 2 ಯೂಸ್ ಮಾಡ್ತೀನಿ. ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ. ಜೊತೆಗೆ ಐಪ್ಯಾಡ್ ಇಟ್ಕೊಂಡಿದ್ದೀನಿ, ಚಾರ್ಜರ್, ಏರ್ಪೋರ್ಟ್ ಇಟ್ಕೊಂಡಿದ್ದೀನಿ, ID. ಬಿಕಾಸ್ ಅಲ್ಲಿ ಹೋಟೆಲೆಲ್ಲ ನಮ್ಮ ID ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇಷ್ಟು ಪ್ಯಾಕ್ ಮಾಡಿದ್ದೀನಿ. ಇಲ್ಲಿಂದ ನನಗೆ ಡೈರೆಕ್ಟ್ ಬಸ್ ಇತ್ತು ವೈಟ್ ಫೀಲ್ಡ್ವರೆಗೂ ಕೂಡ. ಮತ್ತು ಲಗೇಜ್ ಎಲ್ಲ ಇದ್ದಿದ್ದರಿಂದ ನಾನು ಬಸ್ಸಲ್ಲೇ ಹೋಗೋಣ ಅಂದ್ಕೊಂಡೆ, ಬೈಕ್ ತೊಗೊಂಡು ಹೋಗಲಿಲ್ಲ. ಜೊತೆಗೆ ಅಲ್ಲಿಂದ ನನಗೆ ಬಸ್ ಸ್ಟಾಪಿಂದ 500 ಮೀಟರ್ ಅಷ್ಟೇ. ಬಟ್ ಲಗೇಜ್ ಎಲ್ಲ ಇತ್ತು, ಹೀಲ್ಸ್ ಎಲ್ಲ ಹಾಕಿದ್ದೆ, ಕಂಫರ್ಟ್ ಅನಿಸಲ್ಲ. ಹಾಗಾಗಿ ನಾನು ಆಟೋದಲ್ಲೇ ಹೋದೆ. ಹೋಟೆಲ್ ಬಗ್ಗೆ ಹೇಳೋದಾದರೆ ಹೋಟೆಲ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹೊರಗಡೆ ವ್ಯೂ ಆಗಿರ್ಬೋದು, ಆ್ಯಂಡ್ ಅವ್ರು ನಮ್ಮನ್ನು ರಿಸೀವ್ ಮಾಡ್ಕೊಂಡಿದ್ದ ರೀತಿ ಆಗಿರ್ಬೋದು. ಇವಾಗ ಕ್ರಿಸ್ಮಸ್ ಹತ್ತಿರ ಇರೋದ್ರಿಂದ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತ. ತುಂಬಾ ಖುಷಿ ಆಯಿತು. ನನ್ನ ಫ್ರೆಂಡ್ ರಕ್ಷಾ ಮುಂಚೆನೇ ಹೋಗಿದ್ಲು. ಲಾಸ್ಟ್ ಟೈಮ್ ಕೂಡ ಅವಳೇ ನನಗೆ ರೂಮೇಟ್ ಆಗಿದ್ಲು. ಈ ಸಲನೂ ಅವಳೇ ರೂಮ್ ಟೂರ್ ಮಾಡಿದ್ದೀನಿ, ನೋಡ್ಬೋದು. ಒಳಗೆ ಬಂದು ಮೈ ಗಾಡ್, ಸಗಲಾಗಿದೆಲ್ಲ. ಓ, ಇಲ್ಲೊಂದು ಬೆಡ್ಡ ಈ ಥರ. ಗುಡ್ನೆಸ್, ಸಗಲಾಗಿದೆ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ. ವೇಯಿಂಗ್ ಮೆಷಿನ್ ಇದು. ಮೈ ಗಾಡ್, ಬಾತ್ ಟಬ್ ಇದೆ. ಸಕ್ಕದಾಗಿದೆ ಅಲ್ಲ. ಈ ಗೋವಾಗಿಂತ ತುಂಬಾನೇ ಚೆನ್ನಾಗಿದೆ. ವ್ಯೂ ಚೆನ್ನಾಗಿದೆ ಅಲ್ಲ. ಅಲ್ಲಿ ನೇಚರ್ ಇತ್ತು, ಬಟ್ ಇಲ್ಲಿ ಲಕ್ಸುರಿಯಸ್ ಆಗಿದೆ ಎಲ್ಲ. ಎಸ್, ನಮ್ಮ ಬೆಂಗಳೂರು. ನಾನೊಂದು ಫಿಟ್ ಚೆಕ್ ಮಾಡ್ಕೊಳ್ಬೇಕು ಅಂತ ಮೈಂಡಲ್ಲಿ ಕಾನ್ಸೆಪ್ಟ್ ಇತ್ತು. ಸೊ ಅದನ್ನು ಶೂಟ್ ಮಾಡಿಕೊಂಡು ಇಬ್ಬರು ಕೂಡ ಕೆಳಗಡೆ ಹೋಗಿ ಹೋಟೆಲೆಲ್ಲ ಹೇಗಿದೆ ಫುಲ್ಲೆಲ್ಲ ನೋಡ್ಕೊಂಡು ಬರೋಣ, ಕಾಫಿ ಕುಡ್ಕೊಂಡು ಫೋಟೋಸ್ ವಿಡಿಯೋಸ್ ಏನಾದರೂ ತೊಗೊಂಡು ಬರೋಣ ಅಂತ ಹೋದ್ವಿ. ಹೊರಗಡೆ ತುಂಬ ಜನ ಇದ್ದರು. ನಮಗೆ ಅಷ್ಟು ಕಂಫರ್ಟ್ ಅನಿಸ್ತಿರ್ಲಿಲ್ಲ. ಎಷ್ಟಾಗುತ್ತೆ ಅಷ್ಟು ವಿಡಿಯೋಸ್ ಎಲ್ಲ ಮಾಡಿಕೊಂಡು ರೂಮಲ್ಲೇ ಬಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನಾನು ಮೈಂಡಲ್ಲಿ ಅಂದ್ಕೊಂಡಿದ್ದೆ, ಬಿಕಾಸ್ ನಾವು ಚೆಕ್ಕಿನ್ ಆದಾಗಲೇ ನಮಗೆ ಜಾಸ್ತಿ ಟೈಮ್ ಇರುತ್ತೆ. ನಾಳೆ ನಾಡಿದ್ದೆಲ್ಲ ಬ್ಯುಸಿ ಆಗಿಬಿಡ್ತೀವಿ. ಆದಷ್ಟು ಏನು ನಾವು ಎಂಜಾಯ್ ಮಾಡಬೇಕು ಅಂತ ಇರುತ್ತೆ ಅದನ್ನೆಲ್ಲ ಇವತ್ತೇ ಮಾಡ್ಕೊಳ್ಳೋಣ ಅಂತ ನಾನು ಮೊದಲೇ ಪ್ರಿಪೇರ್ ಆಗಿ ಬಂದಿದ್ದೆ. ಇಷ್ಟು ಈ ಥರ ವೀಡಿಯೋಸ್ ಮಾಡ್ಕೊಬೇಕು ಹೀಗೆ ಅಂತೆಲ್ಲ. ಇದಕ್ಕೆಲ್ಲ ನನಗೆ ರಕ್ಷನ್ದು ಕೂಡ ಸಪೋರ್ಟ್ ಸಿಗ್ತಾ ಇತ್ತು. ಅವಳು ಕೂಡ ಡ್ಯಾನ್ಸ್ ಇಷ್ಟ, ನನಗೂ ಡ್ಯಾನ್ಸ್ ಇಷ್ಟ. ಹಾಗಾಗಿ ರೀಲ್ಸ್ ಮಾಡೋಕ್ಕಾಗಿರ್ಬೋದು, ಮತ್ತು ವರ್ಕ್ ರಿಲೇಟೆಡ್ ಅಂತ ಬಂದರೆ ಇಬ್ಬರು ಸೇಮ್ ಡಿವಿಷನ್ ಆಗಿರೋದ್ರಿಂದ ಇನ್ನೂ ಕೂಡ ಕಂಫರ್ಟ್ ಇರ್ತಿತ್ತು ನಮಗೆ. ಆ್ಯಂಡ್ ಈವ್ನಿಂಗ್ ನಾವು ಸ್ಟೇ ಆಗಿದ್ದು ಹೋಟೆಲ್ ಆಪೋಸಿಟೇ ಒಂದು ಮಾಲ್ ಇತ್ತು. ಸೊ ಅಲ್ಲಿಗೆ ಹೋಗಿ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾನು ಇಲ್ಲಿಗೆ ಎಲ್ಲ ಫಸ್ಟ್ ಟೈಮ್ ಬಂದಿದ್ದು ಈ ಸೈಡು, ನಾನು ಬಂದಿರಲಿಲ್ಲ. ಆ್ಯಂಡ್ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾವು
ಮಲ್ಕೊಂಡ್ವಿ, ಹೆವಿ ಟಯರ್ಡ್ ಆಗಿದ್ವಿ ಗೈಸ್. ಹಾಗಾಗಿ ಮಲಗಿದ್ರೆ ಸಾಕು ಅನ್ನಂಗಾಗಿತ್ತು ನಮಗೆ. ಕಣ್ಣೆಲ್ಲ ಸ್ಟ್ರೆಸ್ ಆಗಿಬಿಡಿದೆ. ಇದು ಡೇ 2 ಮಾರ್ನಿಂಗ್ 5ಗೆ ಎದ್ದಿದ್ದೆ ಬಿಕಾಸ್ ಕೆಲವೊಂದಿಷ್ಟು ವೀಡಿಯೋ ಶೂಟ್ ಮಾಡ್ಕೊಳ್ಬೇಕಿತ್ತು. ಜೊತೆಗೆ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸಿ 8:45 ಒಳಗಡೆ ನಾವು ಮೀಟಿಂಗ್ ಹಾಲಲ್ಲಿ ಇರಬೇಕಿತ್ತು. ವರ್ಕ್ ಅಂತ ಬಂದರೆ ಅಫ್ಕೋರ್ಸ್ ನನ್ನ ಇಲ್ಲಿ ಏನು ಮಾಡ್ಬೋದು ಅದನ್ನೆಲ್ಲನೂ ನಾನು ಮಾಡಿರ್ತೀನಿ. ನನ್ನ 100% ಕೊಟ್ಬಿಟ್ಟು ನನ್ನ ಹ್ಯಾಪಿನೆಸ್ ಅಂತ ಬಂದರೆ ವ್ಲಾಗ್ ಮಾಡೋದಾಗಿರ್ಬೋದು, ವೀಡಿಯೋಸು, ರೀಲ್ಸು, ಅದೆಲ್ಲ ನನಗೆ ಹ್ಯಾಪಿನೆಸ್ ಸಿಗೋವಂಥದ್ದು. ಎರಡನ್ನೂ ಕೂಡ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಅಫ್ಕೋರ್ಸ್ ನನಗೆ ಕೆಲವೊಂದಿಷ್ಟು ವರ್ಕ್ ಪ್ರೆಷರ್ ಆ್ಯಂಡ್ ಮೆಂಟಲಿ ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ. ಎಲ್ಲದ್ರ ನಡುವೆ ನೀನೇನು ಕಾಂಟ್ರಿಬ್ಯೂಟ್ ಮಾಡಿದೆ, ಈ ಶಾರ್ಟ್ ಡ್ಯೂರೇಷನಲ್ಲಿ ಏನು ಅಚೀವ್ ಮಾಡಿದೆ ಅಂತ ಕೇಳಿದ್ರೆ, ನಾನೇನು ಕಷ್ಟಪಟ್ಟಿದ್ದೆ ಅದಕ್ಕೆ ಪ್ರತಿಫಲವಾಗಿ ನನಗೆ ಕೆಲವೊಂದಿಷ್ಟು ರೆಕಗ್ನಿಷನ್ ಸಿಗುತ್ತೆ, ಅವಾರ್ಡ್ ಸಿಗುತ್ತೆ. ಎಲ್ಲರೂ ಅದನ್ನು ಗುರುತಿಸಿದಾಗ ತುಂಬಾ ಖುಷಿ ಆಗುತ್ತೆ. ಕಷ್ಟಪಡದೆ ಯಾವುದು ಬಂದಿರಲ್ಲ ಅಲ್ವಾ, ನಮ್ಮದೇ ಆದಂತಹ ಕಷ್ಟ ಇರುತ್ತೆ. ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಿದೆ, ಸ್ಮೂತಾಗಿ ಹೋಗ್ತಿದೆ, ನಾನು ಅಂದ್ಕೊಂಡಂಗೆ ನಾನು ಅಚೀವ್ ಮಾಡ್ತಿದ್ದೀನಿ ಅಂದಾಗ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂತ ಲೈಫಲ್ಲಿ ಆಗುತ್ತಲ್ಲ, ಆ ಥರ ನನಗೂ ಕೂಡ ಕೆಲವೊಂದಿಷ್ಟು ಪ್ರಾಬ್ಲಮ್ ಆಯಿತು. ಹೆಣ್ಮಕ್ಳು ಏನೇ ಬಂದರೂ ಕೂಡ ಸ್ಟ್ರಾಂಗಾಗಿ ನಿಭಾಯಿಸಬೇಕು. ಬಿಕಾಸ್ ಎಷ್ಟು ನಮ್ಮನ್ನು ತುಣಿಯೋರು ಇರ್ತಾರೆ ಅಂತ ಅಂದರೆ, ಅಂಥವ್ರ ನಡುವೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಾವು ಕಾಪಾಡ್ಕೋಬೇಕು ಅಂತ ಅಂದರೆ ನಾವು ಧೈರ್ಯವಾಗಿ ಮುಂದೆ ನಡಿಬೇಕು. ಎಷ್ಟೋ ಜನ ಮಾತಾಡಲ್ಲ ಬೋಲ್ಡಾಗಿ, ಬಟ್ ನಾನು ಆ ಥರ ಅಲ್ಲ. ನಂಗೆ ಏನೇ ಆದರೂ ಕೂಡ ನಾನು ಮುನ್ನುಗ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದಷ್ಟೇ, ಏನೇ ಪ್ರಾಬ್ಲಮ್ ಆದರೂ ನಮ್ಮ ಸುತ್ತಮುತ್ತ ಇರೋ ಯಾರೂ ಬರಲ್ಲ. ಸೊ ನಾವೇ ಧೈರ್ಯವಾಗಿ ಎದುರಿಸ್ಬೇಕು. ಹೀಗೆ ಏನೇ ಬಂದರೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ, ಸಾಧನೆ ಮಾಡ್ತಿರೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್.